ಇವತ್ತು ಆರಂಭ ಆಗಿದೆ. ಮುಂದಿನ ದಿವಸದಲ್ಲಿ ಇಡೀ ಕ್ಷೇತ್ರದಲ್ಲಿ ಏನು ಸಮಸ್ಯೆಗಳು ಬಂದರೂ ಕೂಡ ಕೇಳುವಂತ ಹಕ್ಕು ನಮಗಿದೆ. ಯಾರು ಕೂಡ ಪ್ರಶ್ನೆ ಮಾಡುವಾಗಿಲ್ಲ. ಅವ ಯಾರು ಕೇಳುವವ, ಇವ ಯಾರು ಕೇಳುವಂತ ಪ್ರಶ್ನೆ ಮಾಡುವಂತದ್ದು ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಎಲ್ಲರಿಗೂ ಇದು ಎಚ್ಚರಿಕೆ. ಯಾರು ಒತ್ತಡ ತರ್ತಾರೆ, ಯಾರ ಮನೆಯಿಂದ ಅನುದಾನ ಹಾಕಿರುವಂತದ್ದಲ್ಲ. ಅನೇಕ ಶಾಸಕರನ್ನು ನಾವು ನೋಡಿದ್ದೇವೆ, ಯಾರು ಕೂಡ ಮನೆಯಿಂದ ತಗೊಂಡು ಬಂದು ಹಾಕಿಲ್ಲ. ಎಲ್ಲರೂ ಕೂಡ ಅವರವರೇ ಭರ್ತಿ ಮಾಡಿಕೊಂಡದ್ದು ಬಿಟ್ಟರೆ ಯಾರು ಮಾಡಲಿಲ್ಲ. ಯಾರು ಡೋಂಟ್ ಕೇರ್ ಮಾಡಿಕೊಂಡು ಅಭಿವೃದ್ಧಿಗಾಧಿಕಾರಿ ಅನ್ನುವಂತ ಅಹಂಕಾರ ಇದ್ರೆ ಅದು ನರಿಮುಗರ್ನಲ್ಲಿ ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಶನಿವಾರವೂ ಮಾಡಿದ್ದೇನೆ, ಆದಿತ್ಯವಾರವೂ ಮಾಡಿದ್ದೇನೆ, ಸೋಮವಾರವೂ ನಿಮಗೆ ಕಾಲ್ ಮಾಡಿದ್ದೇನೆ. ನೀವೊಬ್ಬ ಮಹಿಳೆಯಾಗಿ ನಮಗೆ ತಾಯಿಯ ರೀತಿಯಲ್ಲಿ ನೀವು ಕಂಡಿರತಕ್ಕಂತಹ ಕಾರಣಕ್ಕೋಸ್ಕರ ನಿಮಗೆ ಎಕ್ಸ್ಕ್ಯೂಸ್ ಕೊಡುವಂತದ್ದು ಬಿಟ್ರೆ, ಇಲ್ಲದಿದ್ರೆ ಸಾರ್ವಜನಿಕವಾಗಿ ನೀವು ಕ್ಷಮೆ ಯಾಚಿಸಿದ್ರೆ ನಿಮ್ಮನ್ನು ಒಳಗೆ ಹೋಗ್ಲಿಕ್ಕೆ ನಾವು ಬಿಡ್ತಾ ಇರಲಿಲ್ಲ. ಮತ್ತೆ ಈ ಊರಿನಲ್ಲಿ ನಿಮ್ಮಿಂದಾಗಿ ನಮ್ಮ ಮೇಲೆ ಕೇಸ್ ಆಗಿದೆ, ನಮ್ಗೇನು ಸಮಸ್ಯೆ ಇಲ್ಲ. 1000 ಕೇಸುಗಳು ಆಗಲಿ, ಆದ್ರೆ ಆಗಿರುವಂತದ್ದು ನಿಮ್ಮ ಎಡವಿಟ್ಟನಿಂದಾಗಿ ಅನ್ನುವಂಥದ್ದು ನಿಮಗೆ ನೆನಪಿರಲಿ. ಗ್ರಾಮ ಪಂಚಾಯತ್ ಮುತ್ತಿಗೆ ಆಗ್ತದೆ. ನಾಳೆ ಆ ಹೋಗುವ ರೋಡನ್ನು ಖಂಡಿತ ನಾವು ಬಂದ್ ಮಾಡ್ತೇವೆ. ಕೇಸು ಇನ್ನು 1000 ಆಗಲಿ, ಏನು ದೊಡ್ಡ ಸಮಸ್ಯೆ. ನಾವು ಈ ಗಳಿಗೆಯಲ್ಲಿ 20,000 ಮಾಡಿ ನಿಮ್ಮ ಹತ್ರ ಕೊಡ್ತೇವೆ, ಮಾಡಿಸ್ಲಿಕ್ಕೆ ಆಗ್ತದೆ. ಯಾರು ಇಲ್ಲಿ ಪರ್ಮನೆಂಟ್ ಇರುವವರಲ್ಲ. ನಾನು ಕೂಡ ನಾಳೆ ಬೆಳಿಗ್ಗೆ ಇದ್ದೇನೆ ಇಲ್ಲುವಂಥದ್ದಿಲ್ಲ, ನೀವು ಕೂಡ ಹಾಗೆ. ನಾಳೆ ಬೆಳಿಗ್ಗೆ ಯಾರಿಗೂ ಕೂಡ ನಮಗೆ ಆಗ್ತಿದ್ದ ಇಲ್ಲುವಂಥದ್ದು ಹೇಳಿಲ್ಲ. ಆದ್ರೆ ನಾವು ಇದ್ದಷ್ಟು ದಿವಸ ಪ್ರಾಮಾಣಿಕತೆ ಸಮಾಜದ ಮುಂದೆ ಇದ್ರೆ ಮಾತ್ರ ಯಾವಾಗಲೂ ಕೂಡ ನೆನಪಿನಲ್ಲಿ ಇಡ್ತಾರೆ. ಈಗ ಇವತ್ತೊಂದು ಪ್ರೊಸೀಜರ್ ಮಾಡ್ಕೊಂಡು ಇವತ್ತಿಗೊಂದು ಬಿಟ್ಟು ನೀವು ಧರಣಿ ಕ್ಲೋಸ್ ಮಾಡಿ ನಾಳೆ ಬೆಳಿಗ್ಗೆ ಎಸ್ಟಿಮೇಟ್ ಮಾಡಿ ಮಾಡ್ತಾರೆ. ಮತ್ತೆ ರಸ್ತೆಗೆ ಈಗಾಗಲೇ ನಾವು ಶಾಸಕರಿಗೆ ಸರ್ಕಾರಕ್ಕೆ ನಾವು ಇಮಿಡಿಯೇಟ್ ಒಂದು ಎಸ್ಟಿಮೇಟ್ ಮಾಡಿದ್ದೇವೆ. ಒಂದು 3.5 ಕಿಲೋಮೀಟರ್ ಅದು ಮಾಡಿಸಿ ಎಸ್ಟಿಮೇಟ್ ಮಾಡಿ ಆದಷ್ಟು ಬೇಗ ಅದು ಸರ್ಕಾರ ಮಂಜೂರಾಗದೆ ನಮಗೆ ಗ್ರಾಮ ಪಂಚಾಯತಿಂದ ರಸ್ತೆ ಕಂಪ್ಲೀಟ್ ಮಾಡಲಿಕ್ಕೆ ಆಗುವುದಿಲ್ಲ. ಸದ್ಯಕ್ಕೆ ಸರ್ಕಾರದಿಂದ ಅಥವಾ ಶಾಸಕರಿಂದ ಮಾಡಿಸಬೇಕಾಗುತ್ತೆ. ಮತ್ತು ರಸ್ತೆ ನೀವು ಚರಂಡಿ ನೀವು ಮೊನ್ನೆ ಸಹ ನೀವು ನಮಗೆ ತಿಳಿಸಿದ್ದೀರಿ. ನಾವು ನಿನ್ನೆ ಗ್ರಾಮ ಪಂಚಾಯತ್ 20,000 ಅನುದಾನ ಇಟ್ಟು ಇವಾಗ ಎಸ್ಟಿಮೇಟ್ಗೆ ನಿನ್ನೆ ಬರ್ತಿದ್ದಾರೆ, ಮಾಡಿಸಿ ಒಂದು ವಾರದವರೆಗೆ ಚರಂಡಿ ವ್ಯವಸ್ಥೆ ಖಂಡಿತ ಮಾಡ್ತೇವೆ. ಚರಂಡಿ ದುರಸ್ತಿ ನೀವು ಇವತ್ತೇ ಮೆಷಿನ್ ಅನ್ನು ಹಾಕಿ ಶುರು ಮಾಡಬೇಕು. ನೋಡಿ ಎಷ್ಟು ಜನ ಬಿದ್ದಿದ್ದಾರೆ ಏನು ಅಂತೇಳಿ. ಮೊನ್ನೆ ಇವರೇ ಪಿಡಿಒರನ್ನು ಕರೆಸಿ, ಎಲ್ಲಿದ್ದಾರೆ ಅವರು ಪಿಡಿಒರನ್ನು ಕರೆಸಿ ಮೊನ್ನೆ ಇವರೇ ಬಂದದ್ದು. ಅಲ್ಲಿ ಸಾರ್ವಜನಿಕರ ಎದುರಲ್ಲಿ ಹೇಳಿರುವಂಥದ್ದು ನಾಳೆಯಿಂದ ಕಾಮಗಾರಿ ಶುರು ಮಾಡ್ತೇನೆ ಅಂತೇಳಿ. ನಿಮ್ಮ ನಡುವೆ ಕಮ್ಯುನಿಕೇಶನ್ ಇಲ್ವೋ ಅಥವಾ ಜನರನ್ನ ಇಲ್ಲಿ ಮೋಸ ಮಾಡುವ ಎಂಥದಮ್ಮ? ನೀವು ಕೂಡ ಹೇಳುವಾಗ ಒಂದು ಅರ್ಥ ಬೇಕಲ್ಲ ಮಾತಿಗೆ. ನೀವು ಅಧಿಕಾರಿಗಳು ಹೇಳಿದ್ದನ್ನು ಮಾಡಿದ್ರೆ ಮಾತ್ರ ನಿಮಗೆ ಗೌರವ ಅಲ್ಲದಿದ್ರೆ ಆ ಪರಿಸ್ಥಿತಿಯಲ್ಲಿ ಒಮ್ಮೆ ಹೋಗ್ಲಿಕ್ಕೆ ಬೇಕಾಗಿ ಏನೇನು ಹೇಳಿಕೆ ಕೊಟ್ರೆ ಏನು ಸಾಧಿಸಿದಾಗೆ ಆಗ್ತದೆ ನಮಗೆ. ಈಗ ಗ್ರಾಮ ಪಂಚಾಯತ್ ನಿನ್ನೆ ಅವರು ಸಭೆ ಮಾಡಿಬಿಟ್ಟು ಆಡಳಿತಾಧಿಕಾರಿ ಇದ್ದಾರೆ, ಬಾಡಿ ಇದ್ದಾರೆ, ಆಡಳಿತಾಧಿಕಾರಿ ಇದ್ದಾರೆ, ವಿಡಿಯೋ ಇದ್ದಾರೆ, ಮಾಡಿಬಿಟ್ಟು ಅವರು 20,000 ಅದೇ ಚರಂಡಿ ಇಟ್ಟು ಬಿಟ್ಟು ಖಂಡಿತ ಮಾಡ್ತೇವೆ. ಯಾವಾಗ ಬೇಕಲ್ಲ. ಈಗ ನಾವು ಹೇಳಿರುವಂತದ್ದು ಮೊನ್ನೆಯೂ ಕೂಡ ನಾವು ಅವರ ಹತ್ರ ಹೇಳಿದ್ದೇವೆ, ಕೇಳಿ ನಿಮಗೆ ಆಗದಿದ್ರೆ ಹೇಳಿ, ನಾವು ಇವತ್ತೇ ಕಾಮಗಾರಿ ಶುರು ಮಾಡ್ತೇವೆ ಅಂತ ಹೇಳಿದ್ದೇವೆ. ನಿಮ್ಮ ಹತ್ರ ಹಣ ಇಲ್ಲದಿದ್ರೆ ಹೇಳಿ, ನಾವು ಆ ಚರಂಡಿ ಇದು ಮಾಡ್ತೇವೆ, ಅದನ್ನು ರಿಪೇರಿ ಮಾಡ್ತೇವೆ ಹೇಳ್ಬೋದಿತ್ತಲ್ಲ ನಿಮಗೆ. ಇನ್ನೂ 1 ವಾರ ಆಗಿ ಮಳೆ ಹೋದ ನಂತರ ನೀವು ಮಾಡಿದ್ರೇನು ಮಾಡದಿದ್ರೇನು. ಈಗ ಬಿದ್ದು 4-5 ಜನ ಕೈ ಮುರಿದುಕೊಂಡಿದ್ದಾರೆ. ಮತ್ತೆ ಈಗ ಮಳೆ ಕೆಲಸ ನಮಗೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಡ್ರೈನೇಜ್ ಮಾಡ್ಲಿಕ್ಕೆ ಈಗ ಮಾಡ್ತೇವೆ. ಅಲ್ಲ, ಡ್ರೈನೇಜ್ ಇಮಿಡಿಯೇಟ್ ಶುರು ಮಾಡ್ಬೇಕು. ನೀವು ಒಂದು ಅಲ್ಲ ಎಸ್ಟಿಮೇಟ್ ನೀವು ಈಗ ಮಳೆಗಾಲದ ತುರ್ತು ನಿರ್ವಹಣೆಗೆ ಎಸ್ಟಿಮೇಟ್ ಪಾಸ್ ಮಾಡುವಂಥದ್ದು ಮೇಲಾಧಿಕಾರಿಗಳಿಂದ ಹೇಳುವಂಥದ್ದು ಇಲ್ಲ. ನೀವು ತಕ್ಷಣ ಮಾಡಬೇಕು ಅದನ್ನು ನೀವು ಸ್ಯಾಂಕ್ಷನ್ ಮಾಡಿ ಅಲ್ಲಿಗೆ ಕಳಿಸಿದ್ದೀರಿ ಇಲ್ಲಿಗೆ ಕಳಿಸಿದ್ದೀರಿ ಅಂತ ಹೇಳಿದ್ರೆ ಆಗೋದಿಲ್ಲ. ನೀವು ಅದನ್ನು ನಿನ್ನೆ ಮಾಡಿದ್ರೆ ಇವತ್ತಿಂದ ಆರಂಭ ಮಾಡಿ. ಇನ್ನೂ 1 ವಾರ ಅದನ್ನು ಕೆಲಸವನ್ನು ದೂಡುವಂಥದ್ದು ಸರಿಯಲ್ಲ. ನಾವು ಈಗಾಗಲೇ ನಿಶ್ಚಯ ಊರಿನವರು ಮಾಡಿದ್ದಾರೆ. ನಾಳೆಯಿಂದ ಇಲ್ಲಿ ಪಂಚಾಯತಿಗೆ ಮುತ್ತಿಗೆ ಹಾಕುದು, ಇನ್ನೊಂದು ರಸ್ತೆ ತಡೆಯುವುದು, ಅದೆಲ್ಲ ಅನಾಹುತ ಮಾಡುವುದಕ್ಕಿಂತ ಮೊದಲು ನೀವು ಅಧಿಕಾರಿಗಳಾಗಿ ನೀವು ಅನೇಕ ವರ್ಷದಿಂದ ಪುತ್ತೂರಿನಲ್ಲಿ ಇದ್ದವರು, ನಮಗೆ ಗೊತ್ತುಂಟು ನಿಮ್ಮ ಕೆಲಸ ಏನಿದೆ, ಹೇಗೆ ಮಾಡಿದ್ದೀರಿ ಅನ್ನುವಂಥದ್ದು ಸಾಕಷ್ಟು ಸಂದರ್ಭದಲ್ಲಿ ನಮಗೆ ಗೊತ್ತು. ಅದಕ್ಕೋಸ್ಕರ ನಾವು ಹೇಳುವಂಥದ್ದು ಇವತ್ತೇ ಮೆಷಿನ್ ಹಾಕಬೇಕು. ಇದನ್ನು ಯಾವುದು ಚರಂಡಿ ರಿಪೇರಿದು ಕೆಲಸ ಮಾಡಿ ಮತ್ತೆ ಗುಂಡಿ ಮುಚ್ಚುವಂಥದ್ದು ಬೇಕಿದ್ರೆ 2 ದಿವಸ ಕಳೆದದನ್ನು ವೆಟ್ ಮಿಕ್ಸರ್ ಹಾಕಿ ಅದನ್ನು ಕ್ಲಿಯರ್ ಮಾಡಿ ಕೊಡಬೇಕು ತಕ್ಷಣಕ್ಕೆ. ಮುಂದಿನ ದಿವಸದಲ್ಲಿ ಅಲ್ಲಿ ಶಾಂಭಟ್ರು ಹೇಳಿದ್ದಕ್ಕೆ ಪ್ರಸ್ತಾವನೆಗೆ ಅಲ್ಲಿಂದ ಉತ್ತರ ಬಂದಿದೆ. 5.5 ಮೀಟರ್ ನಾವು ಅಲ್ಲಿವರೆಗೆ ಕಳಿಸ್ತೇವೆ ಅನ್ನುವಂಥದ್ದು ಅಲ್ಲಿಂದ 1 ವರ್ಷದ ಮೊದಲೇ ಕೊಟ್ಟ ಅರ್ಜಿಗೆ ಅದಕ್ಕೆ ಅವರಿಗೆ ಉತ್ತರ ಬಂದಿದೆ. ಅದನ್ನು ನೀವು ಕಾಂಕ್ರೀಟ್ 5.5 ಮೀಟರ್ ಮಾಡುವಂಥದ್ದನ್ನು ಮುಂದಿನ ದಿವಸದಲ್ಲಿ ಮಾಡಿ. ಈಗ ತತ್ಕಾಲಕ್ಕೆ ವಾಹನಕ್ಕೆ ಹೋಗ್ಲಿಕ್ಕೆ ಬೇರೆ ನಿನ್ನೆ ಕೂಡ ಬಿದ್ದಿದ್ದಾರೆ. ಹಾಲು ತಗೊಂಡೊಂದು ಬರುವಂತ ಮಹಿಳೆ ನಿನ್ನೆ ಕೂಡ ಒಬ್ರು ಬಿದ್ದು ಕಾಲಿಗೆ ಇದಾಗಿದೆ. ನೀವು ಅದನ್ನೆಲ್ಲ ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕಲ್ಲ. ಪಿಡಿಒ ಅವರಿಗೆ ಮತ್ತು ಇಲ್ಲಿ ಆಡಳಿತಾಧಿಕಾರಿ ಸರ್ಕಾರ ಯಾಕೆ ಕೊಟ್ಟದ್ದು ಕೇಳುದು. ಒಂದು ಸಮಸ್ಯೆ ಗ್ರಾಮದ ಅಭಿವೃದ್ಧಿಯ ಬಗ್ಗೆ
ಸ್ವಲ್ಪವೂ ಯೋಚನೆ ಮೊನ್ನೆಯಿಂದ ನಾವು 1000 ಸಲ ಫೋನ್ ಮಾಡಿದ್ದೇವೆ. ಒಂದು ಅಧಿಕಾರಿ ಆದ್ರೆ ನಮ್ಮ ಹತ್ರ ಮಾತಾಡ್ಬೋದಿತ್ತಲ್ಲ. ಸೋಮವಾರ ಮಂಗಳವಾರ ಜನಪ್ರತಿನಿಧಿಗಳು ಯಾರು ಇಲ್ಲಿ ಕೆಲಸ ಎಲ್ಲ ಜನ ಕಳೆದ ವರ್ಷ ಬಾಡಿಯಲ್ಲಿ ಇದ್ದವರೇ ಇರುವಂತದ್ದು. ಯಾರೋ ಡೋಂಟ್ ಕೇರ್ ಮಾಡಿಕೊಂಡು ಅಭಿವೃದ್ಧಿಗಾಧಿಕಾರಿ ಅನ್ನುವಂತ ಅಹಂಕಾರ ಇದ್ರೆ ಅದು ನರಿಮುಗರ್ನಲ್ಲಿ ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ನಿಮಗೆ ಸರ್ಕಾರ ಫೋನ್ ಕೊಟ್ಟಿರುವಂತದ್ದು ಕೆಲಸ ಆಗ್ತದ ಬಿಡುದ, ಈ ಫೋನ್ ರಿಸೀವ್ ಮಾಡಿ ಉತ್ತರ ಕೊಡ್ಬೇಕಲ್ವಾ? ನೀವೇ ಹೇಳಿ, ನಿಮಗೆ ಫೋನ್ ಮಾಡಿದ್ದೇನೆ ಇಲ್ಲ? ಎಷ್ಟು ನಮ್ಮ ನಾನು ಶನಿವಾರವೂ ಮಾಡಿದ್ದೇನೆ, ಆದಿತ್ಯವಾರವೂ ಮಾಡಿದ್ದೇನೆ, ಸೋಮವಾರವೂ ನಿಮಗೆ ಕಾಲ್ ಮಾಡಿದ್ದೇನೆ. ನೀವು ಒಂದು ಅಧಿಕಾರಿಯಾಗಿ ಸಾರ್ವಜನಿಕರ ವ್ಯವಸ್ಥೆಗೆ ಹೇಗೆ ಸ್ಪಂದನೆ ಮಾಡ್ತೀರಿ ಅನ್ನುವಂಥದ್ದು ನಮಗೆ ಆ ಸಂದರ್ಭದಲ್ಲಿ ಗೊತ್ತಾಗಿದೆ. ನಾವು ಮತ್ತೆ ಅದನ್ನು ಚರ್ಚೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಕಾರಣ ನೀವೊಬ್ಬರು ಮಹಿಳೆ ಇದ್ದೀರಿ ಅನ್ನುವಂಥ ಒಂದೇ ಒಂದು ಕಾರಣಕ್ಕೋಸ್ಕರ. ಇಲ್ಲದಿದ್ರೆ ಇಲ್ಲಿ ಬೇರೆ ಬೇರೆ ನಮೂನೆಯ ಹೋರಾಟಗಳು ಆಗ್ತಿತ್ತು. ಅದಕ್ಕೋಸ್ಕರ ನೀವು ಆ ನಂತರವೂ ಕೂಡ, ಆದಿತ್ಯವಾರದ ನಂತರವೂ ಕೂಡ, ಸೋಮವಾರದಿಂದ ಇವತ್ತು ಗುರುವಾರದ ತನಕ ಇಲ್ಲಿ ಇವತ್ತು ದಿವಸ ಆಗಿದೆ, ಏನಾದ್ರೂ ಒಂದು ನಿಮ್ಮ ಸ್ಪಂದನೆ ಉಂಟಾ? ಮೊನ್ನೆ ಬಂದಿರತಕ್ಕಂಥ ಹೋರಾಟದಲ್ಲಿರುವವರು ಪಂಚಾಯತ್ ಸದಸ್ಯರು, ಅವರ ಹತ್ರ ಕನಿಷ್ಠ ಜ್ಞಾನ ಬೇಕಲ್ಲ ನಿಮ್ಗೆ ಮಾತಾಡುವಂಥದ್ದು. ನೀವು ಎಲ್ಲ ಇದೇ ಸರ್ವಾಧಿಕಾರಿ ಧೋರಣೆಯನ್ನು ಮಾಡಿ ನಿಮಗೆ ಯಾರ ಒತ್ತಡ, ನಮಗೆ ಅದು ಅವಶ್ಯಕತೆ ಇಲ್ಲ. ಯಾರು ಒತ್ತಡ ತರ್ತಾರೆ, ಯಾರ ಮನೆಯಿಂದ ಅನುದಾನ ಹಾಕಿರುವಂಥದ್ದಲ್ಲ. ಎಲ್ಲ ಅನೇಕ ಶಾಸಕರನ್ನು ನಾವು ನೋಡಿದ್ದೇವೆ, ಯಾರು ಕೂಡ ಮನೆಯಿಂದ ತಗೊಂಡು ಬಂದು ಹಾಕಿಲ್ಲ. ಎಲ್ಲರೂ ಕೂಡ ಅವರವರೇ ಭರ್ತಿ ಮಾಡಿಕೊಂಡದ್ದು ಬಿಟ್ಟರೆ ಯಾರು ಮಾಡಲಿಲ್ಲ. ನಮಗೆ ಅದು ಒತ್ತಡ ಯಾರು ತಂದಿದ್ದಾರೆ ಅನ್ನುವಂಥದ್ದು ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಕರ್ತವ್ಯವನ್ನ ಪ್ರಾಮಾಣಿಕವಾಗಿ ನಿರ್ವಹಣೆ ಮಾಡಬೇಕು. ನೀವು ಇಟ್ಟಿದ್ದೀರಿ ಅಂತ ಹೇಳಿ ಆದ್ರೆ ಇವತ್ತೇ ಕೆಲಸ ಶುರು ಮಾಡಬೇಕು. ನಾಳೆ 2 ದಿವಸದ 3 ದಿವಸದ ಒಳಗಡೆ ಆ ವೆಟ್ ಮಿಕ್ಸ್ ಅನ್ನ ಮಾಡಿ ಇವರು ಹೇಳಿದ್ರು, ಅದನ್ನ ಸರಿ ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿ ಊರಿನಲ್ಲಿ ನಿಮ್ಮ ಗೌರವವನ್ನು ಉಳಿಸಬೇಕು. ನೀವು ಪ್ರಥಮವಾಗಿ ನೀವು ಅಭಿವೃದ್ಧಿ ಅಧಿಕಾರಿಯವರು ಸಾರ್ವಜನಿಕ ಜೀವನದಲ್ಲಿ ಒಬ್ಬರ ಅಧಿಕಾರಿಯಾಗಿ ಹೇಗೆ ಇರಬೇಕು ಅನ್ನುವಂಥ ಕನಿಷ್ಠ ಜ್ಞಾನ ನಿಮಗೆ ಬೇಕಿತ್ತು. ಆದ್ರೆ ನೀವು ಎಡವಟ್ಟು ಮಾಡಿದ್ದೀರಿ. ಆದ್ರೆ ಮುಂದಿನ ದಿವಸದಲ್ಲಿ ನೀವು ಅಂತ ವ್ಯವಸ್ಥೆಯನ್ನ ಮಾಡುವುದಿಲ್ಲ ಅನ್ನುವಂಥ ವಿಶ್ವಾಸ ನಮಗೆ ಇದೆ. ನೀವೊಬ್ಬ ಮಹಿಳೆಯಾಗಿ ನಮಗೆ ತಾಯಿಯ ರೀತಿಯಲ್ಲಿ ನೀವು ಕಂಡಿರತಕ್ಕಂತಹ ಕಾರಣಕ್ಕೋಸ್ಕರ ನಿಮಗೆ ಎಕ್ಸ್ಕ್ಯೂಸ್ ಕೊಡುವಂತದ್ದು ಬಿಟ್ರೆ, ಇಲ್ಲದಿದ್ರೆ ಸಾರ್ವಜನಿಕವಾಗಿ ನೀವು ಕ್ಷಮೆಯಾಚಿಸಿದ್ರೆ ನಿಮ್ಮನ್ನು ಒಳಗೆ ಹೋಗ್ಲಿಕ್ಕೆ ನಾವು ಬಿಡ್ತಾ ಇರಲಿಲ್ಲ. ಅದು ನೆನಪಿರ್ಲಿ ನಿಮಗೆ. ಅದಕ್ಕೋಸ್ಕರ ನಮ್ಮ ಅಪೇಕ್ಷೆ ಇರುವಂಥದ್ದು ಎಷ್ಟೇ, ನಿನ್ನೆ ಮೀಟಿಂಗ್ ಮಾಡಿದ್ದೀರಿ, ಒಳ್ಳೆ ಬೆಳವಣಿಗೆ. ನೀವು ಮೀಟಿಂಗಿನಲ್ಲಿ ಆಗಿರ್ತಕ್ಕಂಥ ನಿರ್ಣಯವನ್ನು ತಕ್ಷಣ ನಿಮ್ಮ ಗುತ್ತಿಗೆದಾರರನ್ನು ಸಂಪರ್ಕಿಸಿ ಅವರನ್ನು ಕಣಿ ರಿಪೇರಿಯನ್ನು ಶುರು ಮಾಡಿ, ವೆಟ್ ಮಿಕ್ಸ್ಚರ್ ಬೇಕಿದ್ರೆ ನವೀನನ್ನ ಹೇಳಿದಾಗಿ ಸ್ವಲ್ಪ 2 ದಿವಸ ಕಳೆದರೂ ತೊಂದರೆ ಇಲ್ಲ. ಎಲ್ಲರೂ ಬಿದ್ದವರು ಎಲ್ಲರೂ ಕೂಡ ನಿಮಗೆ ಹಿಡಿ ಶಾಪ ಹಾಕಿ ಕೊಂಡು ಹೋಗಿರುವಂಥದ್ದು. ಮುಂದಿನ ದಿವಸದಲ್ಲಿ ಏನಾದರೂ ಸಮಸ್ಯೆಗಳು ಬಂದರೆ ಅವರದೇ ಶಾಪ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಅಧಿಕಾರಿಗಳಿಗೆ ನೆನಪು ಇರಬೇಕು ಅನ್ನೋದನ್ನ. ವೈಯಕ್ತಿಕವಾಗಿ ಇದರಲ್ಲಿ ನಮ್ಮದು ಯಾವುದೂ ಇಲ್ಲ. ನಾವು ಆ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ನಮಗೆ ಬಂದಿರತಕ್ಕಂಥ ದೂರಿಗೆ ಅನುಗುಣವಾಗಿ ಬಂದದ್ದು ಹೊರತುಪಡಿಸಿದರೆ ನಿಮ್ಮಲ್ಲಿ ಕೆಲಸ ಇಲ್ಲ ಅನ್ನುವಂಥ ವ್ಯವಸ್ಥೆಗೋಸ್ಕರ ಬಂದಿರುವವರಲ್ಲ. ಇದು ನಮ್ಮ ಗ್ರಾಮ, ಇಲ್ಲಿ ಆಡಳಿತ ನಮ್ಮವರು ಕೊಟ್ಟಿರುವಂಥದ್ದು. ಸಮಾಜಕ್ಕೆ ಒಂದು ಅಧಿಕಾರದ ಮುಖಾಂತರ ಜನಪ್ರತಿನಿಧಿಗಳು ಹೇಗೆ ಕೆಲಸ ಮಾಡಬಹುದು ಅನ್ನೋದನ್ನ ನಮ್ಮ ಜನಪ್ರತಿನಿಧಿಗಳು ಸಾಬೀತು ಮಾಡಿದ್ದಾರೆ. ಅದಕ್ಕೋಸ್ಕರ ಮತ್ತೆ ಈ ಊರಿನಲ್ಲಿ ನಿಮ್ಮಿಂದಾಗಿ ನಮ್ಮ ಮೇಲೆ ಕೇಸ್ ಆಗಿದೆ, ನಮಗೇನು ಸಮಸ್ಯೆ ಇಲ್ಲ. 1000 ಕೇಸುಗಳು ಆಗಲಿ, ಆದರೆ ಆಗಿರುವಂಥದ್ದು ನಿಮ್ಮ ಎಡವಿಟ್ಟನಿಂದಾಗಿ ಅನ್ನುವಂಥದ್ದು ನಿಮಗೆ ನೆನಪಿರಲಿ. ಮೊನ್ನೆಯಿಂದ ಆಗಿರ್ತಕ್ಕಂಥ ರಸ್ತೆಯ ಸಮಸ್ಯೆ ಇರ್ಬೋದು, ಎಲ್ಲರಿಗೂ ಸಮಸ್ಯೆ ಆಗಿರುವಂಥದ್ದು ನಿಮ್ಮಂಥ ಅಧಿಕಾರಿಗಳಿಂದ ಆಗಿರುವಂಥದ್ದು. ಅದಕ್ಕೋಸ್ಕರ ಅದನ್ನು ಮತ್ತೆ ವಿಶ್ಲೇಷಣೆ ಮತ್ತೆ ಮಾತಾಡುವಂಥ ಅವಶ್ಯಕತೆ ಇಲ್ಲ. ತಕ್ಷಣ ನೀವು ಕೆಲಸವನ್ನು ಶುರು ಮಾಡಿ, ಇಲ್ಲದಿದ್ದರೆ ಮುಂದೆ ನಡೆಯುವಂಥ ಎಲ್ಲ ಇದು ನಿರಂತರವಾಗಿ ನಡೀತದೆ. ನಾನು ಆಗ ಹೇಳಿದೆ, ನಾನು ಒಂದು ಮನೆ ನವೀನಣ್ಣ ಮೊನ್ನೆ 2 ಮನೆಗೆ ಇದಕ್ಕೆ ಪರ್ಮಿಷನ್ಗೆ ಬಂದಿದ್ರು. ಒಂದು ಮನೆಯಿಂದ ಅದೇ ವಿಸ್ತೀರ್ಣದ ಒಂದು ಮನೆಯಿಂದ 4,300 ರೂಪಾಯಿ ತಗೊಂಡ್ರೆ, ಇನ್ನೊಂದು ಅದೇ ಮನೆಯಿಂದ 18,600 ರೂಪಾಯಿ ತಗೊಂಡಿದ್ದಾರೆ. ಯಾರ್ದು ಅಂತೇಳಿ ತಗೊಳ್ಳುವಂಥದ್ದು? ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಒಂದು ಹೀಗೆ ಅಂತೇಳಿ ಬೇಕಲ್ಲ. 2 ಮನೆಯದು ಒಂದೇ ವಿಸ್ತೀರ್ಣ, 2 ಮನೆಗೂ ಒಂದಕ್ಕೆ 4,000, ಇನ್ನೊಂದಕ್ಕೆ 18,000. ಅದನ್ನು ವಿತ್ ಡಾಕ್ಯುಮೆಂಟ್ ನಾವು ಇದು ಮಾಡ್ಬೋದು. ನಾವು ಯಾರನ್ನು ಕೂಡ ಅವಮಾನ ಮಾಡುವಂಥದ್ದು ನಮ್ಮ ಇದಲ್ಲ. ನಾವು ದ್ವೇಷ ಅಸೂಯೆಯ ರಾಜಕಾರಣ ಮಾಡುವವರೇ ಅಲ್ಲ. ಪ್ರೀತಿ ವಿಶ್ವಾಸದಿಂದ ನಮ್ಮ ಕೆಲಸವನ್ನು ನಾವು ಹೇಗೆ ನಿರ್ವಹಿಸಬೇಕು ಅನ್ನೋದನ್ನ ಮಾಡಬೇಕು ಅನ್ನುವಂಥದ್ದನ್ನು ನಮ್ಮ ಆಗ್ರಹ ಹೊರತು ವೈಯಕ್ತಿಕ ಯಾವುದೂ ಅಲ್ಲ. ಅದಕ್ಕೋಸ್ಕರ ನೆನಪಿರಲಿ, ಸರ್ಕಾರದ ಕಡೆಯಿಂದ ಒಂದು ಕಡೆ ಇವತ್ತು ದುರಾಡಳಿತ ನಿಮ್ಗೆ ಗೊತ್ತಿರ್ಬೋದು, ಇನ್ನೊಂದು ಕಡೆ ಇವತ್ತು ಅಧಿಕಾರ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಗ್ರಾಮ ಪಂಚಾಯತ್ ವ್ಯವಸ್ಥೆಯಲ್ಲಿ ನಡೆಯತಕ್ಕಂಥ ಭ್ರಷ್ಟಾಚಾರ ಇರ್ಬೋದು. ಇದಕ್ಕೆ ಎಲ್ಲದಕ್ಕೂ ಕೂಡ ಇವತ್ತು ಆರಂಭ ಆಗಿದೆ. ಮುಂದಿನ ದಿವಸದಲ್ಲಿ ಇಡೀ ಕ್ಷೇತ್ರದಲ್ಲಿ ಏನು ಸಮಸ್ಯೆಗಳು ಬಂದರೂ ಕೂಡ ಕೇಳುವಂತ ಹಕ್ಕು ನಮಗಿದೆ. ಯಾರು ಕೂಡ ಪ್ರಶ್ನೆ ಮಾಡುವಾಗಿಲ್ಲ, ಅವ ಯಾರು ಕೇಳುವವ, ಇವ ಯಾರು ಕೇಳುವಂತ ಪ್ರಶ್ನೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಎಲ್ಲರಿಗೂ ಇದು ಎಚ್ಚರಿಕೆ. ಅದಕ್ಕೆ ನೀವು ಹೇಳಿದ್ದಕ್ಕೆ ನಾವು ಒಪ್ಪಿದ್ದೇವೆ. ನೀವು ಆ ಕಣಿ ಯಾವುದು ಚರಂಡಿಯ ಕೆಲಸವನ್ನು ತಕ್ಷಣ ಮಾಡಿ ನವೀನಣ್ಣ, ಮತ್ತೆ ಆ ವೆಟ್ ಮಿಕ್ಸ್ ಮಾಡುವಂಥದ್ದು ನೀವು ನಿಮ್ಮ
ವ್ಯಾಪ್ತಿಯೊಳಗೆ ಹೇಗೆ ಆಗ್ತದೆ ಅದನ್ನು ಮಾಡಿ ಅದನ್ನೊಂದು ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂತೆ, ಸಾರ್ವಜನಿಕರ ಜೊತೆಗೆ ನಾವು ಅಧಿಕಾರಿಗಳಿದ್ದೇವೆ ಅನ್ನುವಂಥ ಒಂದು ಒಳ್ಳೆಯ ಸಂದೇಶ ಸಮಾಜಕ್ಕೆ ಹೋಗಲಿ ಅನ್ನುವಂಥದ್ದು ಮಾತ್ರ ನಮ್ಮ ವಿನಂತಿ. ಮೊನ್ನೆ ನಮಗೆ ಕೇಸು ಮಾಡಿದರು. ಯಾಕೆ? ಮೊನ್ನೆಯ ಎಡವಟ್ಟು ಆಗಿರುವಂಥದ್ದು ಗ್ರಾಮ ಪಂಚಾಯತ್ ಅಧಿಕಾರಿಗಳಿಂದ. ಅವರನ್ನು ಒಟ್ಟಿಗೆ ಸೇರಿಸಬಹುದಿತ್ತಲ್ಲ, ನಾವು ಅವರನ್ನು ಖರ್ಚು ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೆವು ಕೋರ್ಟಿಗೆ, ನಾವು ಅವರ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೆವು. ಆದರೆ ಯಾರೋ ಮಾಡಿರತಕ್ಕಂಥ ತಪ್ಪಿಗೋಸ್ಕರ ನವೀನಣ್ಣ ಬೇರೆ ವೈಯಕ್ತಿಕವಾಗಿ ಹೇಳುವಂಥದ್ದು ಯಾವುದಿಲ್ಲ. ಕೇಸ್ ಆಗ್ಲಿ ಹೋಗ್ಲಿ, ಅದು ಮುಂದೆ ಆಗಿದೆ, ಇನ್ನು ಆಗ್ತದೆ. ಈಗ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ದಯವಿಟ್ಟು ನಾನು ಹೇಳುದಂದ್ರೆ 1 ವಾರದಲ್ಲಿ ನಾವು ಚರಂಡಿ ಖಂಡಿತ ಈಗ ಎಸ್ಟಿಮೇಟ್ ಮಾಡ್ತೀವಿ. ಚರಂಡಿಗೆ 1 ವಾರ ಮೆಷಿನ್, ನಿಮಗೆ ಮೆಷಿನ್ ಇದ್ದು ಸಮಸ್ಯೆ ಇದ್ರೆ ಮೆಷಿನ್ ಅನ್ನು ನಾವು ಕಳಿಸ್ತೇವೆ. ಎಡಬಡಿಸ್ತಾ ಇದ್ದಾರೆ, ಪಿಡಿಒ ಇಲ್ಲ ನವೀನಣ್ಣ ಎಂತ ಗೊತ್ತು, ಈಗ ನೀವು ಅರ್ಥ ಮಾಡ್ಕೊಳ್ಳಿ. ಅಲ್ಲ ಖಂಡಿತ ನಾವು ಅರ್ಥ ಮಾಡಿಕೊಳ್ತೇವೆ. ನೀವು ಈಗಲೇ ಹೇಳಿದಿರಿ ಚರಂಡಿಯ ವ್ಯವಸ್ಥೆಗೆ ನಿನ್ನೆಯ ಮೀಟಿಂಗ್ ಅಲ್ಲಿ ಮಂಜೂರು ಮಾಡಿದ್ದೇವೆ ಅನ್ನುವಂಥದ್ದನ್ನು ಹೇಳಿದ್ದೀರಿ. ನಿಮಗೆ ಈಗ ಇರುವಂತದ್ದು ಮೆಷಿನ್ ಇದ್ದು ಸಮಸ್ಯೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಮೆಷಿನ್ ಯಾವಾಗ ಬೇಕು, ಈಗ ಈ ಕ್ಷಣಕ್ಕೆ ಬೇಕಿದ್ರು ನಾವು ತರಿಸಿಕೊಡ್ತೇವೆ. ಮೆಷಿನ್ ನೀವೇ ನಿಂತು ಕೆಲಸ ಮಾಡಿ, ನಾವು ಯಾರು ಅಲ್ಲಿಗೆ ಬರುವುದಿಲ್ಲ. ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳುವುದಕ್ಕೆ ನಾವು ಯಾರು ಬರುವುದಿಲ್ಲ. ಅದಕ್ಕೋಸ್ಕರ ಸಾರ್ವಜನಿಕರ ಆ ಬೇಡಿಕೆ ಕೂಡ ನಿಮ್ಮ ಮನಸ್ಸಿನಲ್ಲಿ ಇರಲಿ. ಮತ್ತೆ 1 ವಾರ, ಮತ್ತೆ 10 ದಿನ ಅಂತ 1 ವಾರದಲ್ಲಿ ಮಾಡಿ, ನೀವು ಹೊಡಿ ಹಾಕುವಂತದ್ದು ಮಾಡಿ. ನೀವು ಬೇಕಿದ್ರೆ ಹೋಗಿ ನೋಡಿ. ನಿಮಗೆ ವಾಹನದ್ದು ಯಾವ್ದು ಅದೇ JCB ಸಮಸ್ಯೆ ಇದ್ರೆ JCB ನಾವು ಕಳಿಸ್ತೇವೆ. ಇಲ್ಲಿ ಪುಚ್ಚರಕಟ್ಟೆಯಲ್ಲಿ JCB ಇದೆ, ಅವರಿಗೆ ನೀವೇ ಪೇಮೆಂಟ್ ಮಾಡಿ, ನೀವು ಬೇಕಾದಾಗೆ ಮಾಡಿ. ಅಂತೂ ಒಂದು ಸಮಸ್ಯೆಯನ್ನು ತತ್ಕಾಲಕ್ಕೆ ನಿಮಗೆ ಸರಿ ಮಾಡಬೇಕು. ನಿನ್ನೆನೆ ಗ್ರಾಮ ಪಂಚಾಯತ್ ಇಂಜಿನಿಯರ್ ಡಿವಿಷನ್ ಕಳಿಸಿದಾರೆ ಲೆಟರ್, ಇಮಿಡಿಯೇಟ್ ಟೆಸ್ಟ್ ಅದು ತೊಂದರೆ ಇಲ್ಲ, ಖಂಡಿತ ತೊಂದರೆ ಇಲ್ಲ. ನವೀನಣ್ಣ ಅವರಿಗೆ ಮಾಡದೆ ಅಪ್ರೂವಲ್ ನೀವೇ ಮಾಡುವಂತದ್ದು, ಅವರಿಗೆ ಪೇಮೆಂಟ್ ಮಾಡುವಂತದ್ದು ನೀವೇ. ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಅಡ್ವಾನ್ಸ್ ವರ್ಕ್ ಮಾಡಿದಾಗ ನಾವು ನೀವು ಹೇಳಿ ಅಡ್ವಾನ್ಸ್ ಮಾಡಿ ಆಗುವಂತದ್ದು ನಮ್ಗೆ ಗೊತ್ತಿದೆ. ಖಂಡಿತ ಮಾಡ್ತೇವೆ. 1 ವಾರ ಕಳೆದು ನಮ್ಮ ಹತ್ರ ಕೇಳಿ ಯಾಕೆ ಮಾಡಿಲ್ಲ. ಖಂಡಿತ 1 ವಾರ ಅಲ್ಲ, ಇದಕ್ಕೆ ಚರಂಡಿ ಇದ್ದಕ್ಕೆ ನೋಡಿ, ಈ ಪಂಚಾಯತಿಗೆ 60 ರಿಂದ 65 ಲಕ್ಷ ರೂಪಾಯಿ ಅನುದಾನ ಬರ್ತದೆ. ಯಾವ್ದು ರೆವೆನ್ಯೂ ಬರ್ತದೆ, ಬೇರೆ ಬೇರೆ ಟ್ಯಾಕ್ಸ್. ನೀವು 20,000ಕ್ಕೆ 1 ವಾರ ತಗೊಳ್ತೇವೆ ಅಂತ ಅಡ್ವಾನ್ಸ್ ವರ್ಕ್ ನೀವು ಅನೇಕ ಸಂದರ್ಭದಲ್ಲಿ ಅಡ್ವಾನ್ಸ್ ವರ್ಕ್ ಮಾಡಿ ಈ ಒಂದು ಸಣ್ಣ ಮೊತ್ತಕ್ಕೆ ನೀವು ತುರ್ತು ವ್ಯವಸ್ಥೆಗೆ 1 ವಾರ ತುರ್ತು ಮಳೆಗಳ ತುರ್ತು ಮೆಷಿನ್ ಬೇಕಾ ಈಗ ಹೇಳಿ ಕಳಿಸುವ. ಚರಂಡಿ ನೀವು ಕೆಲಸ ಶುರು ಮಾಡಬೇಕು, ಇಲ್ಲದಿದ್ರೆ ನಾಳೆ ಗ್ರಾಮ ಪಂಚಾಯತ್ ಮುತ್ತಿಗೆ ಆಗ್ತದೆ. ನಾಳೆ ಆ ಹೋಗುವ ರೋಡ್ ಅನ್ನು ಖಂಡಿತ ನಾವು ಬಂದ್ ಮಾಡ್ತೇವೆ. ಕೇಸ್ ಇನ್ನು 1000 ಆಗ್ಲಿ, ಏನು ದೊಡ್ಡ ಸಮಸ್ಯೆ ಊರಿನವರಿಗೆ ಅಷ್ಟು ಸಮಸ್ಯೆ ಆಗಿದೆ. 1 ವಾರ ನಿಮಗೆ ಅದನ್ನು ಯಾವುದು ಮೆಟ್ಮಿಕ್ಸ್ ಹಾಕುವಂತದ್ದನ್ನು ಹೇಳುವ ತೊಂದರೆ ಇಲ್ಲ. ನೀವು ಚರಂಡಿ ಇಮಿಡಿಯೇಟ್ ಶುರು ಮಾಡ್ಲೇಬೇಕು. ನಾನು 1 ವಾರ ನಮ್ಮ ಹತ್ರ ಕೇಳ್ತಾ ಇರೋದು ಅಷ್ಟು ಅಲ್ಲ, 1 ವಾರ ಚರಂಡಿ ನಿರ್ವಹಣೆಗೆ ನೀವು ಹೇಳ್ಬಾರ್ದು. ಚರಂಡಿ ನಿರ್ವಹಣೆ ಇಮಿಡಿಯೇಟ್ ಮಾಡ್ಬೇಕು. ಇವತ್ತು ಬೇಕಿದ್ರೆ ಇವತ್ತು ಸಂಜೆವರೆಗೆ ನಿಮ್ಗೆ ಅವಕಾಶ ಕೊಡುವ, ನಾಳೆ ಬೆಳಿಗ್ಗೆ ಇದು ಮಾಡ್ಲೇಬೇಕು. 1 ವಾರ ಕೊಡಿ, ನಾವು ಖಂಡಿತ ಇದನ್ನು ಚರಂಡಿ ನಿರ್ವಹಣೆ ಅದಿಲ್ಲ, ಚರಂಡಿ ಇಮಿಡಿಯೇಟ್ ಮಾಡ್ಲೇಬೇಕು. ರೋಡಲ್ಲಿ ಹೋಗುವ ನೀರು ಚರಂಡಿಗೆ ಹೋಗದೆ ಇನ್ನೂ 1 ವಾರ ಕಾಯ್ಲಿಕ್ಕೆ ಸಾಧ್ಯನೇ ಇಲ್ಲ. ಚರಂಡಿ ನಿರ್ವಹಣೆಯ ಬಗ್ಗೆ ನೀವು ಚರ್ಚೆ ಮಾಡಬೇಡಿ. ನಿಮ್ಮ ಹತ್ರ ಯಾರು ಹೇಳಿದ್ದಾರೆ 1 ವಾರ ಕೊಡಬಾರ್ದು, ನಮಗೆ ಅನುದಾನ ಇಲ್ಲ ಅಂತ ಹೇಳಿ ತೊಂದರೆ ಇಲ್ಲ. ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಕೂಡ ನಮಗೆ ಯಾವುದೂ ಮಾಡ್ಲಿಕ್ಕೆ ನನಗೆ ಅಧಿಕಾರ ಇಲ್ಲ, ಅದು ಹೇಳಿ ನಾವು ಮಾಡ್ತೇವೆ ಅಂತ. 20,000 ನಮಗೇನು ದೊಡ್ಡ ಸಂಗತಿ ಇಲ್ಲ, ಸಾರ್ವಜನಿಕವಾಗಿ ಅಲ್ಲಿ ಸಂಗ್ರಹ ಮಾಡ್ತೇವೆ, ಅದನ್ನು ಮಾಡ್ತೇವೆ, ಏನು ತೊಂದರೆ ಇಲ್ಲ. ನೀವು ಮಾತ್ರ ನಿಮ್ಮ ಬಾಯಿಂದ ಬರಬೇಕು. ನಮ್ಮಿಂದ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನುವಂಥದ್ದು ನಿಮ್ಮ ಬಾಯಿಂದ ಬರಲಿ, ನಾವು ಖಂಡಿತ ಮಾಡ್ತೇವೆ. ಅದೇ ಹೇಳುದು, 1 ವಾರವರೆಗೆ ನಾವು ಒಳಗಡೆ ಸಮಸ್ಯೆ ಹಾಕಿಕೊಳ್ಬೇಡಿ. ನೀವು ಮಾಡಲೇಬೇಕು. 20,000ಕ್ಕೆ 1 ವಾರ ತಗೊಳ್ಳುವಂಥದ್ದು ಪ್ರೋಸೆಸ್ ಇರ್ಬೋದು, ಸರಿಯಲ್ಲ. ಮಾತಾಡಿದ್ದೇವೆ ಮತ್ತು ಅವರಿಗೆ ಕೆಲಸ ಒಪ್ಪಿಕೊಂಡು ಅದೆಲ್ಲ ಸರಿಯಲ್ಲ ಅಂತ. ಆ ರೀತಿ ನೀವು ಪೇಮೆಂಟ್ ಬೇಕಿದ್ರೆ 1 ವಾರ ಕಳೆದವರಿಗೆ ಹೋಗಿ, ನಾವು ಅವ್ರ ಹತ್ರ ಹೇಳ್ತೇವೆ ಎಷ್ಟು ಕೆಲಸ ಆಗಿದೆ ಅದನ್ನು ಮಾಡಿಸಿ. ಪೇಮೆಂಟ್ 1 ವಾರ ಕಳೆದು ಹೋಗಿ, ನಾವು ನಿಮಗೆ ಪೇಮೆಂಟಿಗೆ ಸಮಸ್ಯೆ ಇಲ್ಲ, ಆಡಳಿತಾತ್ಮಕ ಮಂಜೂರಾತಿ ಅದು ಇರಲಿ. ನಿಮ್ಮ ವ್ಯವಸ್ಥೆಯೊಳಗಿದ್ದಕ್ಕೆ ನಾವು ಯಾವುದಕ್ಕೂ ಅಡ್ಡ ಬರುವುದಿಲ್ಲ. ನೀವು ಅವರನ್ನು ಕರೆಸಿ ಪೇಮೆಂಟ್ 1 ವಾರಕ್ಕೆ ನಾವು ಅವರನ್ನು ನಿಲ್ಲಿಸ್ತೇವೆ, ಇಲ್ಲದಿದ್ರೆ 1 ವಾರದವರೆಗೆ ನಾವು ಯಾರಾದ್ರೂ ಕೊಡ್ತೇವೆ, ಅದಕ್ಕೇನು ಸಮಸ್ಯೆ ಮಾಡಬೇಡಿ. ನೀವು ಅವರಿಗೆ ನಿಮ್ಮ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಮುಖಾಂತರ ಆಗಲಿ ಅಷ್ಟೇ, ಬೇರೆ ಅಂತ ಇಲ್ಲ. ಈಗ ಸಮಸ್ಯೆ ಅವರು JCB ಅವರು ನಿಮ್ಮ ಹತ್ರ ಇವತ್ತೇ ಕೊಡಬೇಕು ಅನ್ನುವಂಥದ್ದನ್ನು ಚರ್ಚೆ ಮಾಡಿದರೆ ಅನ್ನುವಂಥದ್ದು ಮಾತ್ರ. ನಿಮಗೆ ಬೇರೆ ಬೇರೆ ದಾರಿ ನಾವು ತೋರಿಸಿದ್ದೇವೆ, ಬೇರೆ ಚರ್ಚೆ ಮಾಡಲಿಕ್ಕೆ ಇಲ್ಲ. ನಾವು ನಮ್ಮಿಂದ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಕಾಲಾವಕಾಶವನ್ನು ಕೊಟ್ಟಿದ್ದೇವೆ.
ತಾಲೂಕಿಂದ ಬಂದಿದ್ದೇವೆ, AW ಬಂದಿದ್ದೇವೆ, ಒಂದು ವಾರ ನಮಗೆ ಸಮಯ ಅಲ್ಲ ಒಂದೇ ನಾನು ಹೇಳಿಲ್ಲ ಅಂದ್ರೆ ಅದು ನಿಮ್ಮ ವೆಟ್ ಮಿಕ್ಸ್ ಒಂದು ವಾರ ಹಾಕಿ ತೊಂದ್ರೆ ಇದು ರೋಡಲ್ಲಿ ಹೋದ ನೀನಾದ್ರೂ ಕಡೆಗೆ ಹೋಗ್ಬೇಕಲ್ವಾ, ಅಲ್ಲಿ ಹೋಗಿ ನೀವು ಒಂದು ಸಲ ನಡೆದುಕೊಂಡು ಹೋಗಿ ನಿನ್ನ ಕಾಲೇಜಿಗೆ ಹೋಗುವವರು ಕೂಡ ನಿಮಗೆ ಭಾರಿ ಒತ್ತಡ ಇರ್ಬೋದು. ಒತ್ತಡ ಇದು ಪರ್ಮನೆಂಟ್ ಒತ್ತಡವೇ ಅಲ್ಲ, ನೀವು ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಸಾರ್ವಜನಿಕರಿಗೋಸ್ಕರ ಇರುವಂತದ್ದು. ನಮಗೆ ಗೊತ್ತುಂಟು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಸಮಸ್ಯೆ ಆಗಿರುವಂತದ್ದು ನಾವು ಕೂಡ ಗಮನಿಸಿದ್ದೇವೆ. ಅದಕ್ಕೋಸ್ಕರ ನೀವು ಎರಡನ್ನು ಮಾಡಿ ಮುಗಿಸಿದ್ರೆ ನಿಮಗೆ ಭಾರಿ ಸಮಸ್ಯೆ ಆಗ್ತದೆ ಅನ್ನುವಂಥದ್ದು ಕೂಡ ನಮಗೆ ಜ್ಞಾನ ಇದೆ. ಅದಕ್ಕೋಸ್ಕರ ಇದಕ್ಕೆ ಯಾವುದು ಚರಂಡಿದು ಕೆಲಸ ನೀವು ತಕ್ಷಣ ಆರಂಭ ಮಾಡಲೇಬೇಕು. ನಾವು ಈ ಗಳಿಗೆಯಲ್ಲಿ 20,000 ಮಾಡಿ ನಿಮ್ಮ ಹತ್ರ ಕೊಡ್ತೇವೆ, ಮಾಡಿಸಲಿಕ್ಕೆ ಆಗ್ತದೆ. ಒಂದು ಹಣದ್ದು ಇಲ್ಲ, ನಿಮಗೆ ಟೆಕ್ನಿಕಲ್ ಸ್ಯಾಂಕ್ಷನ್ ಏನೋ ಬೇರೆ ಬೇರೆ ಸಮಸ್ಯೆಗಳಿದೆ. ನಾವು 25,000 ಕೊಟ್ಟು ನಿಮ್ಮ ಹತ್ರ ಈಗ ಕೊಡ್ತೇವೆ. 20,000 ಮಾಡಿಸ್ತೀರಾ? ಭರಿಸಲಿಕ್ಕೆ ಆಗ್ತದ? ಇಲ್ಲ, ನೀವೇ ಮಾಡಿಸಿ. ಒಂದು ವಾರ 10 ದಿವಸ ಪೇಮೆಂಟಿಗೆ ನಾವು ನಿಲ್ತೇವೆ. ಅವರಿಗೆ ನೀನು ತಗೊಳ್ಬೇಕು. ಆದ ನಂತರ ಆಡಳಿತಾತ್ಮಕ ಮಂಜೂರಾತಿ, ನಮ್ಮಲ್ಲಿ ಒಂದು ಹೊಸ ಕಾನೂನು ಇದೆ ಈ ಕ್ಷೇತ್ರದಲ್ಲಿ, 10,000ಕ್ಕೂ ಮಂಜೂರಾಗಬೇಕು. ಈ ರೀತಿಯ ಒತ್ತಡಗಳಿದೆ ಎಂದು ನಾವು ಸಾರ್ವಜನಿಕವಾಗಿ ಹೇಳ್ತೇವೆ. ಅದೇನು ತೊಂದರೆ ಇಲ್ಲ ಅಂತ. ಯಾರ್ದು ತಪ್ಪು ಯಾರ್ದು ಸರಿ ಅನ್ನುವಂಥದ್ದು ಜನರ ಮುಂದೆ ಇಡಬೇಕು. ನಮಗೆ 3 ವರ್ಷಗಳಲ್ಲಿ ಸಹಿಸಿ ಸಾಕಾಗಿ ಹೋಗಿದೆ. ಯಾರು ಇಲ್ಲಿ ಪರ್ಮನೆಂಟ್ ಇರುವವರಲ್ಲ. ನಾನು ಕೂಡ ನಾಳೆ ಬೆಳಿಗ್ಗೆ ಇದ್ದೇನೆ ಇಲ್ಲುವಂಥದ್ದಿಲ್ಲ, ನೀವು ಕೂಡ ಹಾಗೆ. ನಾಳೆ ಬೆಳಿಗ್ಗೆ ಯಾರಿಗೂ ಕೂಡ ನಮಗೆ ಆಗ್ತಿದ್ದ ಇಲ್ಲುವಂಥದ್ದು ಹೇಳಿಲ್ಲ. ಆದರೆ ನಾವು ಇದ್ದಷ್ಟು ದಿವಸ ಪ್ರಾಮಾಣಿಕತೆ ಸಮಾಜದ ಮುಂದೆ ಇದ್ದರೆ ಮಾತ್ರ ಯಾವಾಗಲೂ ಕೂಡ ನೆನಪಿನಲ್ಲಿ ಇಡ್ತಾರೆ. ಇದು ಅತ್ಯಂತ ಸ್ಪಷ್ಟವಾಗಿ ಇರಲಿ. ನಿಮಗೆ 4 ಮಾರ್ಗಗಳನ್ನು ನಾವು ತೋರಿಸಿದ್ದೆವು, ಯಾವುದೂ ಆಗುವುದಿಲ್ಲ ಅಂತೇಳಿ. ಆದರೆ ಆಗುವಂಥದ್ದು ಇನ್ನೊಂದು ಕೇಸ್ ಮಾತ್ರ, ಏನೂ ತೊಂದರೆ ಇಲ್ಲ, ಆಗಲಿ. ನಿಮ್ಮ ಹೆಸರಿನಲ್ಲಿ ನಮಗೆ ಒಂದು ಆಗಲಿ. ಅಧಿಕಾರದ ಹೆಸರಿನಲ್ಲಿ ನಾವು ಬೇರೆ ಬೇರೆ ಸಂಗತಿಗಳನ್ನು ಮಾಡಿದ್ದೇವೆ. ಆದರೆ ನಿಮ್ಮ ಆಡಳಿತದ ವ್ಯವಸ್ಥೆಯಲ್ಲಿ ನಮಗೆ ಕೂಡ ಒಂದು 2 ಕೇಸು ಮಾಡಿದ್ದೇವೆ ಅನ್ನುವಂಥ ನಿಮಗೆ ಕೂಡ ಒಂದು ಇರಲಿ, ಗ್ರೇಡ್ ಇರಲಿ. ಅದಕ್ಕೋಸ್ಕರ ನಾವು ಹೇಳುವಂಥದ್ದನ್ನು ಎಲ್ಲ ಹೇಳಿದ್ದೇವೆ. ಮುಂದಿರುವಂಥದ್ದು ನಿಮಗೆ, ನವೀನಣ್ಣನಿಗೆ, ಇಂಜಿನಿಯರಿಗೆ ಇರುವಂಥದ್ದು. ನೀವು ಏನು ನಿರ್ಧಾರ ಮಾಡಿದೆ ಅದನ್ನು ಪ್ರಕಟ ಮಾಡಿ. ನಮ್ಮ ಮುಂದಿನ ಹೆಜ್ಜೆ ನಮಗೆ. ಈಗ ಇವತ್ತೊಂದು ಪ್ರೊಸೀಜರ್ ಮಾಡಿಕೊಂಡು ಇವತ್ತಿಗೆ ಒಂದು ಬಿಟ್ಟು ನೀವು ಧರಣಿ ಕ್ಲೋಸ್ ಮಾಡಿ ನಾಳೆ ಬೆಳಿಗ್ಗೆ ಶುರು ಮಾಡ್ಬೋದು. ಒಂದು ವಾರದ ಒಳಗೆ ಅದನ್ನ ಮತ್ತೆ ಯಾವುದು ವೆಟ್ ಮಿಕ್ಸರ್ ಕೂಡ ಹಾಕಿ ಒಂದು ಸರಿಯಾಗುವಾಗ ಅದಕ್ಕೊಂದು 15 ದಿವಸ ಚರಂಡಿ ನಾಳೆ ಮಾಡ್ತೇವೆ. ನೀವು ಇವರು ಆಗ 10 ದಿವಸ ಹೇಳಿದ್ರು. ಮೇಡಮ್ ನೀವು ಮಾತಾಡ್ಬೇಡಿ, ಅವರು ನಮಗೆ ಇವು ಸಾರಿ ಹೇಳಿದ್ರೆ ಸಾಕು. ಮೊನ್ನೆ ಇದೇ ಮಾತೆ ಮೊನ್ನೆ ನೀವು ಹೇಳ್ತಾ ಇದ್ದೀರಿ ಈ ವ್ಯವಸ್ಥೆಗಳೆಲ್ಲ ಆಗ್ತಿರ್ಲಿಲ್ಲ ಅಂತ. ನೋಡಿ, ನೀವು ಸ್ವಲ್ಪ ಅಲ್ಲಲ್ಲ ನೀವು ಅಧಿಕಾರಿಯಾಗಿ ನೀವು ನಿಮ್ಮ ಕೆಲಸ ಮಾಡಬೇಕು ಬೇಡ ಮೇಡಮ್? ಈಗ ಮೊನ್ನೆ ಅಷ್ಟು ಸಲ ಫೋನ್ ಮಾಡಿದೆವು. ನೀವು ಈಗ ಅಲ್ಲಿ ಸೋಮವಾರ ಮಾಡುದಿಲ್ಲ. ನಮಗೆ ಗೊತ್ತುಂಟು ಯಾರ್ದು ಏನು ಕಷ್ಟ ಅಂತ. ಸೋಮವಾರ ಮಾಡಿದ್ದೇವೆ. ನೀವು ಆ ಟೈಮಲ್ಲಿ ಒಬ್ಬರು ಯಾರಾದ್ರೂ ಆ ಜಾಗಕ್ಕೆ ಬರ್ತಾ ಇದ್ರು. ಈ ಸಮಸ್ಯೆ ನೋಡಿ, ನಾನು ಒಂದು ಹೇಳ್ತೇನೆ, ಇಷ್ಟರವರೆಗೆ 5,000ಕ್ಕಿಂತ ಜಾಸ್ತಿ ಬಿಲ್ ಯಾವುದು ಟೆಕ್ನಿಕಲ್ ಸ್ಯಾಂಕ್ಷನ್ ಆಗದೆ ನೀವು ಮಾಡ್ಲಿಲ್ವಾ? ಅಲ್ಲ, ಮುಂದೆ ಮಾಡೋದಿಲ್ವಾ? ಅಡ್ವಾನ್ಸ್ ವರ್ಕ್ ಮಾಡಿಸ್ಲಿಕ್ಕೆ ಇಲ್ವಾ? ಅದೆಲ್ಲ ನಿಮ್ಮ ವ್ಯಾಪ್ತಿಯ ಒಳಗೆ ಬಿಟ್ಟದ್ದು ಅಂತೇಳಿ. ಅದನ್ನು ಸಾರ್ವಜನಿಕವಾಗಿ ಚರ್ಚೆ ಮಾಡಲಿಕ್ಕೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಅದನ್ನೆಲ್ಲ ಉಲ್ಲೇಖ ಮಾಡಬಾರ್ದು. ನಾವು ಪಂಚಾಯತಲ್ಲಿ ಆಡಳಿತ ನಮ್ಮವರಿದ್ದೇವೆ, ನಾವೇ ಮಾಡಿಸಿದ್ದು. ಆಡಳಿತಕ್ಕೆ ತಂದದ್ದು ನಾವೆಲ್ಲ ಒಂದಾಗಿ ಒಟ್ಟಾಗಿ ಮಾಡಿರುವಂಥದ್ದು. ಹೇಗೆ PDO ಅವರು ಹೇಗೆ ಕೆಲಸ ಮಾಡಬೇಕು, ಅಡ್ವಾನ್ಸ್ ವರ್ಕ್ ಹೇಗೆ ಮಾಡಬೇಕು, ಪಂಚಾಯತ್ ಅಭಿವೃದ್ಧಿ ಹೇಗೆ ಆಗಬೇಕು ನಮಗೆ ಗೊತ್ತುಂಟು ಅಂತ. ಅದಕ್ಕೋಸ್ಕರ ಮಾತಾಡುವಂಥದ್ದು, ಬೇರೆ ಯಾವುದೂ ಇಲ್ಲ. ನಿಮ್ಮನ್ನು ಡೌನ್ ಮಾಡಿ ನಮಗೇನು ಆಗಲಿಕ್ಕೆ ಏನಿಲ್ಲ. ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಅಧಿಕಾರಿಯಾಗಿ ನಿಮ್ಮ ಕೆಲಸವನ್ನು ಮಾಡಿ ಅಷ್ಟೇ. ಧನ್ಯವಾದ.